ನಾಯಿ ಮರಿ ಸಾಕ್ಬೇಕು ಅಂದ್ರೆ ತುಂಬಾ ಇಷ್ಟ, ಆದ್ರೆ ಯಾವ ಬ್ರೀಡ್ ಸಾಕ್ಬೇಕು ಅನ್ನೋರು ಈ ವಿಡಿಯೋ ನೋಡಿ. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ನಿಮ್ಗೆ ಆ ನಾಯಿ ಮರಿನ ನಿಮ್ ಫ್ಯಾಮಿಲಿ ಮೆಂಬರ್ ಆಗಿ ಟ್ರೀಟ್ ಮಾಡೋ ಒಂದು ಪೇಷನ್ಸ್ ಟೈಮು ಇದ್ರೆ ಮಾತ್ರ ನಾಯಿ ಮರಿನ ಸಾಕಿ. ನಾಟ್ ಎವ್ರಿ ಡಾಗ್ ಫಿಟ್ಸ್ ಎವ್ರಿ ಲೈಫ್ ಸ್ಟೈಲ್. ಹಾಗಾಗಿ ಸ್ಮಾರ್ಟ್ ಆಗಿ ಚೂಸ್ ಮಾಡಿ, ರೈಟ್ ಆಗಿ ಚೂಸ್ ಮಾಡಿ. ನಿಮ್ ಲೈಫ್ ಸ್ಟೈಲ್ಗೆ ಸೂಟ್ ಆದಂತಹ ಡಾಗ್ ಬ್ರೀಡ್ ಸಜೆಷನ್ ಇಲ್ಲಿದೆ. ನೀವು ವರ್ಕಿಂಗ್ ಆಗಿದ್ದು ತುಂಬಾ ಬಿಸಿ ಆಗಿರ್ತೀರಾ ಅಂದ್ರೆ ಪ್ಲೀಸ್ ಗೋ ವಿತ್ ಸ್ಮಾಲ್ ಬ್ರೀಡ್ ಡಾಗ್ಸ್. ಟಾಯ್ ಪೂಡಲ್ ಆಗಿರ್ಬೋದು, ಶಿಟ್ಜು ಆಗಿರ್ಬೋದು, ಪಗ್ ಆಗಿರ್ಬೋದು. ಎಕ್ಸರ್ಸೈಸ್ ಏನಷ್ಟು ಬೇಡ, ಈಸಿ ಮೇಂಟೆನೆನ್ಸ್ ಕೂಡ. ಇನ್ನು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂದ್ರೆ ಸ್ವಲ್ಪ ಫ್ರೆಂಡ್ಲಿ ಡಾಗ್ಸ್ ನ ಚೂಸ್ ಮಾಡೋದು ಒಳ್ಳೇದು. ಗೋಲ್ಡನ್ ರಿಟ್ರೀವರ್ ಆಗಿರ್ಬೋದು, ಲ್ಯಾಬ್ರಡಾರ್ ಆಗಿರ್ಬೋದು, ಬೀಗಲ್ ಆಗಿರ್ಬೋದು, ಇವೆಲ್ಲ ಫ್ರೆಂಡ್ಲಿ ಬ್ರೀಡ್ಸ್ ಹಾಗೂ ಫ್ಯಾಮಿಲಿ ಸೇಫ್. ಆದ್ರೆ ಈ ಬ್ರೀಡ್ಸ್ ಗೆ ಸ್ವಲ್ಪ ಎಕ್ಸರ್ಸೈಸ್ ಬೇಕಾಗುತ್ತೆ. ಸೊ ಬೆಳಗ್ಗೆ ಎದ್ಬಿಟ್ಟು ನೀವು ವಾಕಿಂಗ್ ಹೋಗುವಾಗ ಅವನು ವಾಕಿಂಗ್ ಕರ್ಕೊಂಡು ಹೋಗಿ. ಇನ್ನು ನಿಮ್ಮ ಬಳಿ ಒಂದು ದೊಡ್ಡ ಫಾರ್ಮ್ ಹೌಸ್ ಅಥವಾ ಪ್ಲಾಂಟೇಶನ್ ಇದ್ರೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಬೇಕಲ್ವಾ? ಜರ್ಮನ್ ಶೆಪರ್ಡ್, ರಾಟ್ ವೀಲರ್, ಡಾಬರ್ಮ್ಯಾನ್ ನಿಮ್ಮ ಆಯ್ಕೆ ಆಗಿರ್ಲಿ. ಆದ್ರೆ ಡಿಸಿಪ್ಲಿನ್ ಹೇಳ್ಕೊಡ್ಬೇಕಾಗತ್ತೆ, ಟ್ರೈನಿಂಗ್ ಬೇಕಾಗತ್ತೆ. ಇನ್ನು ನೀವೇನಾದ್ರೂ ಫಸ್ಟ್ ಟೈಮ್ ಪೆಟ್ ಪೇರೆಂಟ್ ಆಗಿದ್ದು, ಅಥವಾ ನಿಮ್ಮ ಮನೇಲಿ ವಯಸ್ಸಾದವರಿದ್ದು, ಅಥವಾ ಗೋಲ್ಡನ್ ರಿಟ್ರೀವರ್ ಲ್ಯಾಬ್ರಡಾರ್ ನ ಅಫೋರ್ಡ್ ಮಾಡಕ್ ಆಗ್ತಿಲ್ಲ ಅಂದ್ರೆ ದಯವಿಟ್ಟು ಇಂಡಿ ಡಾಗ್ಸ್ ಅಂದ್ರೆ ಬೀದಿ ನಾಯಿನ ಸಾಕ್ರಿ. ಡಾಕ್ಟರ್ ಹೇಳ್ತಾ ಇದೀನಿ, ನೋಡೋಕ್ ಸಣ್ಣ ಆದ್ರೆ ಸಿಕ್ಕಾಪಟ್ಟೆ ಚುರುಕು, ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಓಕೆ, ಹಾಗಿದ್ರೆ ಇವಾಗ ಯಾರ ಮನೇಲಿ ಅಪ್ಪ ಅಮ್ಮ ಬೇಡ ಅಂದ್ರೂ ನಾಯಿ ಮರಿ ಸಾಕ್ತಾ ಇದೀರಾ? ಕಮೆಂಟ್